ನಮಸ್ಕಾರ ಸ್ನೇಹಿತರೆ, ಕನ್ನಡ ಕೌಸ್ತುಭ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ಇಡ್ಲಿ, ವಡೆ, ದೋಸೆ, ಪೊಂಗಲ್, ಕಾಫಿ, ಟೀ ಮುಂತಾದವುಗಳನ್ನು ತಿಂದಿರುತ್ತೀರಿ ಅಥವಾ ಕುಡಿದಿರುತ್ತೀರಿ. ಆದರೆ ಯಾವತ್ತಾದರೂ ಈ ಆಹಾರಗಳು ಹೇಗೆ ಹುಟ್ಟಿಕೊಂಡವು ಅಥವಾ ಇವುಗಳನ್ನು ಮೊದಲು ಸೇವಿಸಿದ್ದು ಯಾರು, ಹಾಗೆ ಈ ಆಹಾರಗಳನ್ನು ತಯಾರಿಸಿದವರು ಯಾರು ಎಂದು ಎಂದಾದರೂ ಯೋಚಿಸಿದ್ದೀರಾ? ಬನ್ನಿ ಸ್ನೇಹಿತರೆ, ಇಂದು ನಾವು ಅಂತಹ ತಿಂಡಿಗಳು ಹೇಗೆ ಹುಟ್ಟಿಕೊಂಡವು ಎನ್ನುವ ಆಕರ್ಷಕರ ಸಂಗತಿಯನ್ನು ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇವೆ. ದಯವಿಟ್ಟು ಕೊನೆಯವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಗೆಳೆಯರ, ಮೊದಲಿಗೆ ಎಲ್ಲರಿಗೆ ಪ್ರಿಯವಾದ ಈ ಟೀ ಹೇಗೆ ಹುಟ್ಟಿಕೊಳ್ತು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಈ ಮಾಹಿತಿ ಚೀನಿಯರ ಜಾನಪದ ಕಥೆಯಲ್ಲಿ ಆಧರಿಸಿದ ಮಾಹಿತಿಯಿಂದ ತೆಗೆದುಕೊಳ್ಳಲಾಗಿದೆ. ಟೀಯನ್ನು ವಿಶ್ವಕ್ಕೆ ಪರಿಚಯಿಸಿದ್ದು ಚೀನಿಯರು ಕ್ರಿಸ್ತಪೂರ್ವ 2732ರಲ್ಲಿ, ಅಂದರೆ 5000 ವರ್ಷಗಳ ಹಿಂದೆ. ಒಂದು ದಿನ ಚೀನಿಯ ದೊರೆಯಾದ ಶನ್ ನುಂಗ್ ಅರಣ್ಯಕ್ಕೆ ಬೇಟೆಗೆ ಹೋಗಿರುತ್ತಾನೆ. ಅವನಿಗೆ ತುಂಬ ಬಾಯಾರಿಕೆ ಆಗಿರುತ್ತದೆ. ಆಗ ಅವನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಲಿಡುತ್ತಾನೆ. ಆ ಪಾತ್ರೆಯ ಪಕ್ಕದಲ್ಲೇ ಇದ್ದ ಮರಗಳಿಂದ ಎಲೆಗಳು ಉದುರಿ ಆ ಬಿಸಿ ನೀರಿನ ಪಾತ್ರೆಯಲ್ಲಿ ಬೀಳುತ್ತವೆ. ಬಾಯಾರಿಕೆ ತಾಳಲಾರದೆ ಶನ್ ನುಂಗ್ ಆ ಎಲೆಗಳನ್ನು ತೆಗೆಯದೆ ಕುದಿಸಿದ ನೀರನ್ನು ಕುಡಿಯುತ್ತಾನೆ. ಕುಡಿದ ತಕ್ಷಣ ಆತನ ಮನಸ್ಸಿಗೆ ತೃಪ್ತಿಯಾಯಿತು, ತಲೆಯ ಭಾರ ನಿರಾಳವೆನಿಸಿತು. ಆ ಕ್ಷಣಕ್ಕೆ ಅದನ್ನು ಕುಡಿದ ಶನ್ ನುಂಗ್ ಚಹಾ ಎಂದು ಕರೆದ. ಹೀಗೆ ಚಹಾ ಎಂಬ ಹೆಸರು ಟೀಗೆ ಹುಟ್ಟಿತು. ನಂತರ ಇಡೀ ಚೀನಾದಲ್ಲಿ ಚಹಾ ಪ್ರಸಿದ್ಧಿ ಪಡೆಯಿತು ಹಾಗೂ ಇದು ಪ್ರಪಂಚದಾದ್ಯಂತ ಹರಡಿತು. ಸ್ನೇಹಿತರೆ, ಚೀನಿ ಭಾಷೆಯಲ್ಲಿ ಚಹಾ ಅಂದರೆ ಇನ್ವೆಸ್ಟಿಗೇಷನ್, ಅಂದರೆ ತನಿಖೆ ನಡೆಸು ಎನ್ನುವ ಅರ್ಥವೂ ಇದೆ. ಸ್ನೇಹಿತರೆ, ಟೀ ಬಗ್ಗೆ ತಿಳ್ಕೊಂಡ್ಮೇಲೆ ಕಾಫಿ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ? ಇಥಿಯೋಪಿಯಾದ 9ನೇ ಶತಮಾನದಲ್ಲಿ ಪೌರಾಣಿಕ ಇಥಿಯೋಪಿಯನ್ ಸೂಫಿಯಾಗಿದ್ದ ಗೊತಾರ್ಡ ಖಾಲ್ದಿ ಎಂಬ ಹುಡುಗ ದಿನನಿತ್ಯದಂತೆ ತನ್ನ ಆಡುಗಳನ್ನು ಮೇಯಿಸಿಕೊಂಡು ಬರಲು ಅರಣ್ಯಕ್ಕೆ ಹೋಗಿರುತ್ತಾನೆ. ಅರಣ್ಯಕ್ಕೆ ಹೋದ ಸಮಯದಲ್ಲಿ ಅವನ ಆಡುಗಳು ಒಂದು ಮರದ ಕೆಳಗೆ ಇದ್ದ ಬೀಜಗಳನ್ನು ತಿಂದು ತುಂಬ ಉತ್ಸುಕವಾಗಿ ಕುಣಿದಾಡುತ್ತಿದ್ದವು. ಇದನ್ನೇ ಗಮನಿಸಿದ ಗೊತಾರ್ಡೋ ಖಾಲ್ದಿ ಒಂದು ವಿಚಾರವನ್ನು ಗಮನಿಸಿದ. ಈ ಬೀಜಗಳನ್ನು ತಿಂದ ಆಡುಗಳು ಮಾತ್ರ ಉತ್ಸುಕವಾಗಿದ್ದವೆ. ಯಾವ ಈ ಬೀಜಗಳನ್ನು ತಿಂದಿಲ್ಲೋ ಆ ಆಡುಗಳು ಸಹಜವಾಗಿ ಇದ್ದವು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಗೊತಾರ್ಡೋ ಖಾಲ್ದಿಗೆ ಈ ವಿಚಾರ ತಿಳಿಯುತ್ತದೆ. ಈ ಬೀಜಗಳೇ ತನ್ನ ಆಡುಗಳಲ್ಲಿನ ಉತ್ಸುಕತೆಗೆ ಕಾರಣ ಎಂದು ತಿಳಿಯುತ್ತಾನೆ. ಈ ರೀತಿಯಾಗಿ ಕಾಫಿ ಬೀಜಗಳು ತಿಳಿದುಕೊಂಡು ಹಾಗೆ ಕಾಫಿ ಹುಟ್ಟಿಕೊಂಡ ಕತೆ. ಸ್ನೇಹಿತರೆ, ದಕ್ಷಿಣ ಭಾರತದ ಖ್ಯಾತ ಖಾದ್ಯವಾದ ಇಡ್ಲಿ ಮೊದಲು ಹೇಗೆ ತಯಾರಾಗಿತ್ತು ಎನ್ನುವುದನ್ನು ನೋಡೋಣ. ಗೆಳೆಯರೆ, ಇದು ಭಾರತದಲ್ಲಿ ಕ್ರಿಸ್ತಶಕ 700 ವರ್ಷಗಳ ಹಿಂದೆಯೇ ಇದ್ದಿತ್ತು. ಇದು ಒಂದು ಹಬೆಯ ಪ್ರಕ್ರಿಯೆ ಎಂದು ಕೂಡ ಕರೆಯಲಾಗಿದೆ. ಇದನ್ನು ಇಂಡೋನೇಷ್ಯಾದಿಂದ ಪ್ರಭಾವ ಬೀರಿತ್ತು ಹಾಗೂ ಇದು ಆಧುನಿಕ ಇಡ್ಲಿಗೆ ಕಾರಣವಾಯಿತು. ಈ ಪ್ರಸಿದ್ಧ ದಕ್ಷಿಣ ಭಾರತದ ಇಡ್ಲಿ ಸಾಕಷ್ಟು ವಿವಾದಗಳನ್ನು ಕೂಡ ಸೆಳೆದಿದೆ. ಇಡ್ಲಿ ಆವಿಷ್ಕಾರಕ್ಕೆ ಯಾರು ಹಕ್ಕು ಸಾಧಿಸಬಹುದು ಎಂಬ ಬಗ್ಗೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಗಂಭೀರ ವಿವಾದವಿದೆ. 10ನೇ ಶತಮಾನದ ರಾಷ್ಟ್ರಕೂಟರ ಕಾಲದಲ್ಲಿ ಶಿವಕೋಟಿ ಆಚಾರ್ಯ ಅವರ ಕನ್ನಡ ಕೃತಿಯಾದ ಒಡ್ಡರಾಧನೆಯಲ್ಲಿ ಇಡ್ಡಲಿಗೆ ಎಂದು ಮೊದಲು ಉಲ್ಲೇಖಿಸಿದವರು. ಒಂದು ಇಡ್ಲಿ ತಿನ್ನುವುದರಿಂದ 2 ಗ್ರಾಂ ಪ್ರೋಟೀನ್, 2 ಗ್ರಾಂ ಆಹಾರದ ಫೈಬರ್ ಮತ್ತು 8 ಗ್ರಾಂ ಕಾರ್ಬೋಹೈಡ್ರೇಟನ್ನು ನೀವು ಸೇವಿಸುತ್ತೀರಿ. ಸ್ನೇಹಿತರೆ, ಇನ್ನು ಯುವಕರ ಫೇವರೇಟ್ ಅಂತಾನೆ ಕರೆಸ್ಕೊಂಡಿರೋ ಉಪ್ಪಿಟ್ಟು ಅಂದರೆ ಕಾಂಕ್ರೀಟ್ನ ಬಗ್ಗೆ ತಿಳಿದುಕೊಳ್ಳೋಣ. ಉಪ್ಮಾ, ಉಪ್ಪು ಮಾವು ಅಥವಾ ಉಪ್ಪಿಟ್ಟು ಎಂಬುದು ಭಾರತೀಯ ಉಪಖಂಡದಿಂದ ಹುಟ್ಟಿದ ಖಾದ್ಯ. ಇಂದು ಇದು ಭಾರತದ ಹೆಚ್ಚಿನ ಭಾಗಗಳಲ್ಲಿ ಜನಪ್ರಿಯವಾಗಿದೆ ಮತ್ತು ಇದನ್ನು ವಿವಿಧ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಉಪ್ಪಂ, ಉಪ್ಪಿಟ್ಟು, ಉಪ್ಪು ಮಾವು, ಉಪ್ಪಿಂದಿ, ಖಾರಾಬಾತ್, ಉಪ್ಪಿತ್ ಎಂದು ಕರೆಯುತ್ತಾರೆ. ಒಂದು ಉಪ್ಮಾದ ಸೇವನೆ 192 ಕ್ಯಾಲೋರಿಗಳನ್ನು ನೀಡುತ್ತದೆ ಮತ್ತು 123 ಕಾರ್ಬೋಹೈಡ್ರೇಟ್ಗಳು, 16 ಪ್ರೋಟೀನ್ ಕ್ಯಾಲೋರಿಗಳನ್ನು ಮತ್ತು ಉಳಿದ 52 ಕ್ಯಾಲೋರಿಗಳು ಕೊಬ್ಬಿನಿಂದ ಬರುತ್ತವೆ. ಉಪ್ಮಾದ ಒಂದು ಸೇವನೆಯು 2000 ಕ್ಯಾಲೋರಿಗಳ ಪ್ರಮಾಣಯುಕ್ತ ವಯಸ್ಕ ಆಹಾರದ ಒಟ್ಟು ದೈನಂದಿನ ಕ್ಯಾಲೋರಿ ಅವಶ್ಯಕತೆಯು 10% ಒದಗಿಸುತ್ತದೆ. ಸ್ನೇಹಿತರೆ, ಉಪ್ಪಿಟ್ಟಿನ ಜೊತೆ ಕೇಸರಿ ಬಾತ್ ತಿನ್ನುವುದು ನಮ್ಮೆಲ್ಲರ ಸಂಪ್ರದಾಯ. ಬನ್ನಿ, ಈ ಕೇಸರಿ ಬಾತ್ ಹೇಗೆ ಹುಟ್ಟಿತು ಎಂಬುದನ್ನು ತಿಳಿಯೋಣ. ಗೆಳೆಯರ, ಕೆಲವು ವಿದ್ವಾಂಸರ ಪ್ರಕಾರ ಈ ಖಾದ್ಯವನ್ನು ಮೊಘಲರು ಭಾರತಕ್ಕೆ ಪರಿಚಯಿಸಿದರು. ಆದರೆ ಇದನ್ನು ಆಗಾಗಲೇ 12ನೇ ಶತಮಾನದ ದಕ್ಷಿಣ ಭಾರತದ ಚಾಲುಕ್ಯ ರಾಜ 3ನೇ ಸೋಮೇಶ್ವರನ ಕೃತಿಯಾದ ಮನಸ್ಸೋಲ್ಲಾಸದಲ್ಲಿ ಶಾಲಿ ಅನ್ನ ಅಂದರೆ ಇಂದಿನ ಕೇಸರಿ ಬಾತ್ ಎಂದು ಪಟ್ಟಿ ಮಾಡಲಾಗಿದೆ. ಅನಾನಸ್, ಬಾಳೆಹಣ್ಣು, ಮಾವು,
ತೆಂಗಿನಕಾಯಿ ಅಥವಾ ಅಕ್ಕಿಯೊಂದಿಗೆ ಈ ಖಾದ್ಯವನ್ನು ತಯಾರಿಸಬಹುದು. ಖಾದ್ಯದ ಮೂಲ ಹಕ್ಕುಗಳನ್ನು ಕರ್ನಾಟಕ, ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಇತರ ಪ್ರದೇಶಗಳು ಹೊಂದಿರುತ್ತದೆ. ಕೇಸರಿ ಭಾತನ್ನು ಸಾಂಪ್ರದಾಯಿಕವಾಗಿ ದಕ್ಷಿಣ ಭಾರತದಲ್ಲಿ ಬಾಳೆ ಎಲೆಯಲ್ಲಿ ಬಡಿಸಲಾಗುತ್ತದೆ. ಸ್ನೇಹಿತರ, ದಕ್ಷಿಣ ಭಾರತದ ಮತ್ತೊಂದು ಜನಪ್ರಿಯವಾದ ಖಾದ್ಯ ಎಂದರೆ ಅದು ದೋಸೆ. ಆಹಾರ ಇತಿಹಾಸಕಾರ KT ಆಚಾರ್ಯ ಅವರ ಪ್ರಕಾರ ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖಗಳ ಪ್ರಕಾರ ಕ್ರಿಸ್ತಶಕ 1ನೇ ಶತಮಾನದ ಆಸುಪಾಸಿನಲ್ಲಿ ಪ್ರಾಚೀನ ತಮಿಳು ದೇಶದಲ್ಲಿ ದೋಸೆ ಬಳಕೆಯಲ್ಲಿತ್ತು. ಇತಿಹಾಸಕಾರ P. ತಂಕಪ್ಪನ್ ನಾಯರ್ ಅವರ ಪ್ರಕಾರ ದೋಸೆ ದಕ್ಷಿಣ ಭಾರತದ ಉಡುಪಿಯಲ್ಲಿ ಹುಟ್ಟಿಕೊಂಡಿತು. ಜನಪ್ರಿಯ ಸಂಪ್ರದಾಯದಲ್ಲಿ ದೋಸೆ ಮೂಲವು ಉಡುಪಿಗೆ ಸಂಬಂಧಿಸಿದೆ. ಬಹುಶಃ ಉಡುಪಿ ರೆಸ್ಟೋರೆಂಟ್ಗಳೊಂದಿಗಿನ ಭಕ್ಷ್ಯದ ಒಡನಾಟದಿಂದಾಗಿ ಅಲ್ಲದೆ ಮೂಲ ತಮಿಳುನಾಡು ದೋಸಾಯಿ ಮೃದು ಮತ್ತು ದಪ್ಪವಾಗಿದ್ದು ದೋಸಾಯಿಯ ತೆಳುವಾದ ಮತ್ತು ಗರಿಗರಿಯಾದ ಆವೃತ್ತಿಯನ್ನು ಮೊದಲ ಬಾರಿಗೆ ಇಂದಿನ ಕರ್ನಾಟಕದಲ್ಲಿ ತಯಾರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಮೆದು ದೋಸೆ, ಸೆಟ್ ದೋಸೆ, ಮಸಾಲ ದೋಸೆ ಆಗಿ ಈ ದೋಸೆಯು ಪ್ರಸಿದ್ಧಿಯನ್ನು ಪಡೆದುಕೊಂಡಿತು. ಸ್ನೇಹಿತರ, ದಕ್ಷಿಣ ಭಾರತದ ಮತ್ತೊಂದು ಸುಪ್ರಸಿದ್ಧ ಖಾದ್ಯ ಎಂದರೆ ಅದು ಪೊಂಗಲ್. 5000 ವರ್ಷಗಳ ನಂತರ ದಕ್ಷಿಣ ಭಾರತದಲ್ಲಿ ಅಡುಗೆಯ ಕೆಲವು ಪ್ರತಿಭೆಗಳು ಆಕಸ್ಮಿಕವಾಗಿ ಅಕ್ಕಿ ಮತ್ತು ಮೂಂಗ್ ದಾಲನ್ನು ಒಟ್ಟಿಗೆ ಬೇಯಿಸಿದ್ದರು. ಇದು ಪೊಂಗಲ್ನ ಹುಟ್ಟಿಗೆ ಕಾರಣವಾಯಿತು ಎಂದು ಹೇಳಲಾಗುತ್ತದೆ. ಕ್ರಿಸ್ತಪೂರ್ವ 200ರ ಸುಮಾರಿಗೆ ಪಂಬುಹಾರನಲ್ಲಿ ಆಚರಿಸಲಾದ ಇಂದ್ರ ವಿದ್ಯಾ ಹಬ್ಬವನ್ನು ಪೊಂಗಲ್ ಎಂದು ಕರೆಯಲಾಯಿತು. ಪೊಂಗಲ್ ಅಥವಾ ಉಗ್ಗಿ ದಕ್ಷಿಣ ಭಾರತದ ಜನಪ್ರಿಯ ಅಕ್ಕಿ ಖಾದ್ಯವಾಗಿದೆ. ತೆಲುಗು ಮತ್ತು ಕನ್ನಡದಲ್ಲಿ ಪೊಂಗಲಿ ಎಂದರೆ ಬೇಯಿಸಿದ ಹಾಲು ಮತ್ತು ಸಕ್ಕರೆಯೊಂದಿಗೆ ಬೆರೆಸಿದ ಅನ್ನದ ಖಾದ್ಯವಾಗಿದೆ. ಪೊಂಗಲ್ನಲ್ಲಿ 4 ವಿಧವಾದ ಪೊಂಗಲ್ಗಳಿವೆ. ಚಕ್ಕರೆ ಪೊಂಗಲ್, ವೆನ್ ಪೊಂಗಲ್, ಮಿಲಾಗು ಪೊಂಗಲ್, ಪುಲಿ ಪೊಂಗಲ್ ಎಂಬ ಪದವು ಸಾಮಾನ್ಯವಾಗಿ ಮಸಾಲೆಯುಕ್ತ ವೆನ್ ಪೊಂಗಲನ್ನು ಸೂಚಿಸಲಾಗುತ್ತದೆ. ಸ್ನೇಹಿತರೆ, ಈ ಎಲ್ಲ ಖಾದ್ಯಗಳನ್ನು ಸಾಮಾನ್ಯವಾಗಿ ನೀವು ದಿನನಿತ್ಯದಲ್ಲಿ ಸೇವಿಸುತ್ತಲೇ ಇರುತ್ತೇವೆ. ಇಂತಹ ಖಾದ್ಯಗಳ ಇತಿಹಾಸವನ್ನು ತಮಗೆ ತಿಳಿಸಿದ್ದೇವೆ ಹಾಗೂ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಾವು ಮಾಡಿರುವ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ವಿಡಿಯೋ ಬರುವವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.